ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ಒಂದು PSTR, TET, GPSTR, HSTR ಪರೀಕ್ಷೆಗೆ ಸಂಬಂಧಿಸಿದಂತೆ ಹಿಂದಿನ ಒಂದು ಪರೀಕ್ಷೆ ಪ್ರಶ್ನೋತ್ತರವನ್ನು ನೋಡ್ತಾ ಇದ್ದೀವಿ. ಇದು PSTR ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2015ರಲ್ಲಿ ಆಗಿತ್ತು ಮುಂಚೆ. ಅದರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಒಂದು 10 ಪ್ರಶ್ನೆಗಳನ್ನ ನೋಡೋಣ ಇವತ್ತೇ. ಉಳಿದಿರುವಂಥದ್ದನ್ನ ನಾಳೆ ಕ್ಲಾಸಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಅನ್ನ TET ಪರೀಕ್ಷೆಗೆ ಸಂಬಂಧಿಸಿದ ಹೊಸ ಬ್ಯಾಚ್ ಕೋರ್ಸ್ ಆರಂಭಿಸಲಾಗಿದೆ. GPSTR, HSTR, PSTR ಗೆ ಯೂಸ್ ಆಗುವಂಥದ್ದು. ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ, ಉಚಿತ PDF ನೋಟ್ಸ್ ಇರುತ್ತೆ, ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇರುತ್ತೆ, ಫ್ರೀ ಮೆಂಟರ್ಶಿಪ್, ಲೈವ್ ಕ್ಲಾಸ್ ಅಟೆಂಡ್ ಆಗದೆ ಇದ್ರೂ ಸಹಿತ ರೆಕಾರ್ಡಿಂಗ್ ಕ್ಲಾಸಸ್ಗಳನ್ನ ನೀವು ಕೇಳಬಹುದು. ಫೀಸ್ ಬಂದ್ಬಿಟ್ಟು 1500 ಇರುತ್ತೆ. ಇದು ನಮ್ದು ಒಂದು ವಿದ್ಯಾಶಾರದು ಟೀಚ್ಮೆಂಟ್ ಆ್ಯಪು. ಇದರಲ್ಲಿ ಲೆಕ್ಚರ್ಗಳನ್ನು ನೋಡ್ಬೋದು, ಸ್ಟಡಿ ಮಟೀರಿಯಲ್ ನೋಡ್ಬೋದು, ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ಬೋದು. ಇದೆಲ್ಲ ಫೆಸಿಲಿಟಿ ಇರ್ತದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಒಂದು ಮೊದಲನೇ ಒಂದು ಶೈಕ್ಷಣಿಕ ಮನೋಜ್ಞ ಪ್ರಶ್ನೆಯನ್ನು ನೋಡ್ಬೇಕಂದ್ರೆ, ಈ ಹಂತದಲ್ಲಿ ಬೌದ್ಧಿಕ ಅಭಿವೃದ್ಧಿ ದರವು ತೀವ್ರಗತಿಯಲ್ಲಿ ಇರುತ್ತದೆ. ಅಂದ್ರೆ ಯಾವ ಹಂತದಲ್ಲಿ ಒಂದು ಮಗುವಿನ ಒಂದು ಬೌದ್ಧಿಕ ಅಂದ್ರೆ ಬುದ್ಧಿಮಟ್ಟ ಜಾಸ್ತಿ ಬೆಳವಣಿಗೆ ಆಗುವಂಥದ್ದು ಯಾವ ಹಂತದಲ್ಲಿ? ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಉತ್ತರ ಪ್ರೌಢಾವಸ್ಥೆ. ಯಾವಾಗ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಅದು ಬಾಲ್ಯಾವಸ್ಥೆಯಲ್ಲಿ ಒಂದು ಮಗುವಿನ ಒಂದು ಬೆಳವಣಿಗೆ ಅಥವಾ ಅಭಿವೃದ್ಧಿ ಜಾಸ್ತಿಯಲ್ಲಿರುವಂಥದ್ದು. ಇದನ್ನ ನಾವು ಪೂರ್ವ ಬಾಲ್ಯಾವಸ್ಥೆ ಅಂತಾನೂ ವಿಂಗಡಣೆ ಮಾಡ್ತೀವಿ, ಉತ್ತರ ಬಾಲ್ಯಾವಸ್ಥೆ ಅಂತ ವಿಂಗಡಣೆ ಮಾಡ್ತೀವಿ. 2 ರಿಂದ 6 ವರ್ಷ ಪೂರ್ವ ಬಾಲ್ಯಾವಸ್ಥೆ ಆದ್ರೆ ಒಂದು 6 ರಿಂದ 12 ವರ್ಷ ಅದು ಉತ್ತರ ಬಾಲ್ಯಾವಸ್ಥೆ. ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ಸ್ಮರಿಸುವುದು ಪ್ರಮುಖವಾಗಿ ಇದರಿಂದ ಬೆಂಬಲವನ್ನ ಪಡೆದಿದೆ. ಸ್ಮರಿಸುವುದು ಅಂದ್ರೆ ನೆನಪು ಮಾಡಿಕೊಳ್ಳುವಂಥದ್ದು. ಸಹಚರ್ಯ, ವಿಭಜನೆ, ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ. ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಸಹಚರ್ಯ. ಸರಿಯಾದಂತ ಉತ್ತರ ಸಹಚರ್ಯ. ಅಂದ್ರೆ ವ್ಯಕ್ತಿ ತನ್ನ ಜೀವನ ಪರ್ಯಂತ ಯಾವುದಾದ್ರೂ ಒಂದು ವಿಷಯಗಳನ್ನ ಕಲಿತಾನೆ ಇರ್ತಾನೆ. ಕಲಿಕೆಗೆ ಯಾವುದೇ ರೀತಿಯಾದಂಥ ವಯಸ್ಸಿನ ಒಂದು ಮಿತಿ ಇಲ್ಲ ಮತ್ತು ಕಲಿತದನ್ನ ಉಳಿಸಿಕೊಂಡು ಜೀವನದ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಉಪಯೋಗಿಸಬಹುದು ಎಂಬುದರ ಆಧಾರದ ಮೇಲೆ ಇದಕ್ಕೆ ಸರಿಯಾದಂತ ಉತ್ತರ ಒಂದು ಸಹಚರ್ಯ. ಅಂದ್ರ ಸ್ಮರಿಸು ಅನ್ನುವಂಥ ನಾವು ಸ್ಮೃತಿ ಅಂತಾನು ಸಹಿತ ಕರಿತೀವಿ. ನಮ್ಮ ಅನುಭವಗಳನ್ನ ಸಂಗ್ರಹಿಸಿ ಪುನಃ ಅದನ್ನ ಜಾಗೃತ ಮನಸ್ಸಿಗೆ ತಂದುಕೊಳ್ಳುವುದೇ ಒಂದು ಸ್ಮೃತಿ ಅಥವಾ ನೆನಪು, ಸ್ಮರಣೆ ಅಂತ ಕರಿತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ಮನೋವೈಜ್ಞಾನಿಕವಾಗಿ ಹೆಚ್ಚು ಅರ್ಥಪೂರ್ಣವಾಗಿರುವಂತಹ ಹೇಳಿಕೆ ಯಾವುದು? ನೋಡಿ, 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮನೋವೈಜ್ಞಾನಿಕವಾಗಿ ಜಾಸ್ತಿ ಕರೆಕ್ಟ್ ಇರುವಂತ ವಾಕ್ಯ ಯಾವುದು ಅಂತ ಕೇಳುವಂತ. ಮನೋವೈಜ್ಞಾನಿಕವಾಗಿ ಮಗು ಎಂದಿಗೂ ವಿಫಲತೆಯ ಅನುಭವವನ್ನು ಹೊಂದಲಾರದು. ಎರಡನೇದು ಬಂದ್ಬಿಟ್ಟು, ವಿಫಲತೆಯು ಯಾವಾಗಲೂ ಹತಾಶೆಯಿಂದ ಕೂಡಿದೆ, ಹಾಗಾಗಿ ಅಪಾಯಕಾರಿ. ಯಶಸ್ಸು ಯಾವಾಗಲೂ ಪ್ರೇರಣಾತ್ಮಕವಾದ್ದು, ಹಾಗಾಗಿ ಪ್ರಯೋಜನಕಾರಿ. ಇನ್ನು ಪುನರಾವರ್ತಿತ್ವ ವೈಫಲ್ಯವು ನಿಸ್ಸಂದೇಹವಾಗಿ ಪ್ರೇರಕವಾದದ್ದು, ಹಾಗಾಗಿ ಅದನ್ನ ತಡೆಗಟ್ಟಬೇಕು. ಪುನರಾವರ್ತಿತ ಅಂದ್ರೆ ಒಮ್ಮೆ ಮಾಡಿರುವಂತ ತಪ್ಪು ಪದೇ ಪದೇ ಅದು ವೈಫಲ್ಯವನ್ನೇ ಉಂಟು ಮಾಡ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು, ಅದಕ್ಕಾಗಿ ಅದನ್ನು ತಡೆಗಟ್ಟಬೇಕು ಅನ್ನುವಂತ ಐತಿ. ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇದು ಕರೆಕ್ಟ್. ಇವೆಲ್ಲ ರಾಂಗ್. ಈ ಎಲ್ಲಾ ಹೇಳಿಕೆಗಳು ಮನೋವೈಜ್ಞಾನಿಕವಾಗಿ ರಾಂಗ್. ಕರೆಕ್ಟ್ ಇರುವಂತದ್ದು ಪುನರಾವರ್ತಿತ್ವ ವೈಫಲ್ಯತೆಯು ನಿಸ್ಸಂದೇಹವಾಗಿ ಪ್ರೇರಕವಾದ್ದು, ಅದನ್ನ ತಡೆಗಟ್ಟಬೇಕು. ಇನ್ನು ವಿದ್ಯಾರ್ಥಿಗಳ ತರಗತಿಯ ವರ್ತನೆ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುವಂತ ಒಂದು ಅಂಶ ಯಾವುದು? ಶಿಕ್ಷಕನೋ, ಸಹಪಾಠಿಗಳನೋ, ತರಗತಿಯ ಭೌತಿಕ ಸನ್ನಿವೇಶನೋ ಅಥವಾ ಪಠ್ಯ ಪುಸ್ತಕನೋ? ನೋಡಿ, ವಿದ್ಯಾರ್ಥಿಗಳ ವರ್ತನೆ ಮೇಲೆ ಪ್ರಭಾವವನ್ನು ಬೀರುವಂತ ಅಂಶ ಯಾವುದು ಅದರ ವಿಶೇಷವಾಗಿ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಅದು ಸಹಪಾಠಿಗಳು. ಸಹಪಾಠಿಗಳು ಅಂದ್ರೆ ಆತನ ಒಂದು ಗೆಳೆಯತಿಯರು ಜಾಸ್ತಿ ಒಂದು ಪ್ರಭಾವವನ್ನು ಬೀರ್ತಾರೆ ಆತನ ವರ್ತನೆ ಮೇಲೆ. ಅದಕ್ಕೆ ಆತ ನೋಡಿ, ಗುಂಪು ಯಾವ ರೀತಿ ಇರ್ತೈತೆ ಆತಂದು ಅದೇ ರೀತಿ ಮಗು ಒಂದು ಬೆಳವಣಿಗೆನ ಹೊಂದ.
ಒಳ್ಳೆಯವರ ಒಂದು ಸಂಘವನ್ನ ಮಾಡ್ರೆ ಮಕ್ಕಳು ಒಳ್ಳೆಯವರಾಕಾರು, ಕೆಟ್ಟವರ ಒಂದು ಸಂಘವನ್ನ ಮಾಡ್ರೆ ಮಕ್ಕಳು ಸಹಿತ ಕೆಟ್ಟವರಾಕ. ಅದಕ್ಕಾಗಿ ನಾವು ಒಂದು ಒಳ್ಳೆಯವರ ಒಂದು ಸಹವಾಸ ಮಾಡ್ಬೇಕು. ಅದಕ್ಕಾಗಿ ಸರ್ವಜ್ಞ ಸಜ್ಜನರ ಸಂಘ ಹೆಜ್ಜೆಯನ್ನು ಸವೆದಂತೆ ಅಂತ ಹೇಳುವಂಥದ್ದು ಇದೇ ಒಂದು ಉದ್ದೇಶಕ್ಕಾಗಿ. ನೆಕ್ಸ್ಟ್ 6ನೇ ಪ್ರಶ್ನೆ ಬಂದ್ಬಿಟ್ಟು, 6ನೇ ತರಗತಿಯ ವಿದ್ಯಾರ್ಥಿ ಗಣಿತದ ಸಮಸ್ಯೆಯನ್ನ ಪರಿಹರಿಸುವುದರಲ್ಲಿ ಆನಂದವನ್ನ ಪಡ್ತಾನೆ. ಇದಕ್ಕೆ ಏನ್ ಕಾರಣ? ಆತ ಯಾವ ರೀತಿ ಪ್ರೇರಣೆಗೊಂಡಾನು? ಗಣಿತ ಸಮಸ್ಯೆಯನ್ನ ಪರಿಹರಿಸಲಿ ಆನಂದ ಆಗತೈತಿ ಅಂತಂದ್ರೆ ಆತ ಯಾರಿಂದ ಪ್ರೇರಣೆ ಆಗ? ಬಾಹ್ಯವಾಗಿ ಪ್ರೇರಣೆಗೊಂಡಾನು, ಆಂತರಿಕವಾಗಿ ಪ್ರೇರಣೆಗೊಂಡಾನು, ಸಾಮಾಜಿಕವಾಗಿ ಪ್ರೇರಣೆಗೊಂಡಾನು, ಅಥವಾ ಶೈಕ್ಷಣಿಕವಾಗಿ ಪ್ರೇರಣೆಗೊಂಡಾನು? ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆತ ಒಂದು ಆಂತರಿಕವಾಗಿ ಪ್ರೇರಣೆಗೊಂಡಿರುವಂತ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಮೋಟಿವೇಶನ್, ಪ್ರೇರಣೆಗೆ ಮೋಟಿವೇಶನ್ ಅನ್ನುವಂತ ಹೆಸರನ್ನು ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಅಂದ್ರ ವ್ಯಕ್ತಿ ಯಾವುದೇ ಒಂದು ಚಟುವಟಿಕೆಯಲ್ಲಿ ನಿರತನಾಗಲು ಅದಕ್ಕೆ ಚಾಲನೆ ಕೊಡುವಂತ ಶಕ್ತಿಯೇ ಒಂದು ಪ್ರೇರಣೆ ಅಥವಾ ಅಭಿಪ್ರೇರಣೆ ಅಂತ ಕರಿತೀವಿ. ಅದಕ್ಕಾಗಿ ಆತ ಗಣಿತ ಸಮಸ್ಯೆನ ಬಿಡಿಸ್ಲಿಕ್ಕೆ ಆನಂದ ಪಡ್ತಾನಂದ್ರೆ ಆತ ಆಂತರಿಕವಾಗಿ ಪ್ರೇರಣೆಗೊಂಡು ಆ ಕೆಲಸದಲ್ಲಿ ನಿರಂತರ ಇರೋದು. ಪ್ರಮುಖವಾಗಿ ಅಭಿಪ್ರೇರಣೆಯಲ್ಲಿ ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆ ಅಂತಕೊಂಡು 2 ಪ್ರಕಾರಗಳನ್ನು ಕಾಣ್ತೀವಿ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ತರಗತಿಯಲ್ಲಿ ಬಳಸುವ ಬೋಧನಾ ವಿಧಾನಗಳ ಒಂದು ಪರಿಣಾಮವನ್ನು ತಿಳಿಯಲು ಶಿಕ್ಷಕ ನೇಮಿಸಿಕೊಳ್ಳುವಂತ ವಿಧಾನ. ಬೋಧನಾ ವಿಧಾನಗಳ ಪರಿಣಾಮ, ನಾ ಇವತ್ತು ಯೂಸ್ ಮಾಡಿರುವಂತ ಒಂದು ಟೀಚಿಂಗ್ ಏಡ್ಸ್ ಅದು ಯಾವ ರೀತಿಯ ಪರಿಣಾಮ ಮಕ್ಕಳ ಮೇಲೆ ಬೀಳಿತ್ತು ಅನ್ನುವಂತ ತಿಳ್ಕೊಬೇಕಾರ ಆತ ಯಾವ ಒಂದು ವಿಧಾನವನ್ನು ಬಳಸಬೇಕು ಅಂತ ಯಾರು? ಅಂತರಾವಲೋಕನ, ವೀಕ್ಷಣೆ, ಪ್ರಾಯೋಗಿಕ ಪದ್ಧತಿ, ವ್ಯಕ್ತಿ ಅಧ್ಯಯನ. ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಒಂದು ಪ್ರಾಯೋಗಿಕ ಬೋಧನಾ ವಿಧಾನ. ವಿಲ್ಹೆಲ್ಮ್ ವುಂಟ್ ಅವರ ಒಂದು ಬೋಧನಾ ಪದ್ಧತಿ ಪ್ರಾಯೋಗಿಕ ಬೋಧನಾ ಪದ್ಧತಿ. ಮೊಟ್ಟ ಮೊದಲ ಒಂದು ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ಲಿಪ್ಜಿಗ್ ನಲ್ಲಿ ಪ್ರಾರಂಭ ಮಾಡಿದಂತವರು ವಿಲ್ಹೆಲ್ಮ್ ವುಂಟ್. ಪೋಷಕರು ಮಕ್ಕಳ ಮೇಲೆ ಅತಿಯಾಗಿ ಅಧಿಕಾರ ಚಲಾಯಿಸಬಾರದು, ಏಕೆಂದರೆ ಅದು ಅವರಲ್ಲಿ ಕೀಳರಿಮೆಯನ್ನು ಬೆಳೆಸುತ್ತದೆ. ಈ ಕೆಳಗಿನ ದೃಷ್ಟಿಕೋನದಿಂದ ಇದು ಸರಿಯಾಗಿದೆ. ನೋಡಿ, ಯಾವ ಒಂದು ದೃಷ್ಟಿಕೋನದಿಂದ ಪೋಷಕರು ಮಕ್ಕಳ ಮೇಲೆ ಅಧಿಕಾರವನ್ನು ಚಲಾಯಿಸಬಾರ್ದು, ಅವ್ರನ್ನ ಫ್ರೀ ಬಿಡಬೇಕು ಅಂತಿಲ್ಲ, ಎಷ್ಟು ಬೇಕು ಅಷ್ಟೇ ಅವ್ರನ್ನ ಏನ್ ಮಾಡ್ಬೇಕು ಅಂತಂದ್ರೆ ಹತೋಟಿಯಲ್ಲಿ ಇಡಬೇಕು ಅಂತ. ಯಾವ ದೃಷ್ಟಿಕೋನ? ಮನೋವೈಜ್ಞಾನೋ, ಸಮಾಜಶಾಸ್ತ್ರನೋ, ತತ್ವಜ್ಞಾನನೋ ಅಥವಾ ತಂತ್ರಜ್ಞಾನನೋ? ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಮನೋವೈಜ್ಞಾನಿಕವಾಗಿ ಮಕ್ಕಳ ಮೇಲೆ ಶಿಕ್ಷಕರಾಗಲಿ, ಪಾಲಕರಾಗಲಿ, ಪೋಷಕರಾಗಲಿ ಯಾರೂ ಸಹಿತ ಅಧಿಕಾರವನ್ನ ಚಲಾಯಿಸಬಾರದು. ಇನ್ನು ಕಿಶನ್ ಅನ್ನುವಂಥ ವಿದ್ಯಾರ್ಥಿ ಸಮಾನ ಲಿಂಗ, ಆಸಕ್ತಿ ಮತ್ತು ಸಾಮರ್ಥ್ಯ ಉಳ್ಳವರ ಸ್ನೇಹಿತರೊಂದಿಗೆ ಮಾತ್ರ ಆಟವಾಡಲು ಬಯಸುತ್ತಾನೆ. ಅವನು ಈ ಬೆಳವಣಿಗೆ ಹಂತಕ್ಕೆ ಸೇರಿದ. ನೋಡ್ರಿ, ಯಾವ ಒಂದು ಬೆಳವಣಿಗೆ ಹಂತದಲ್ಲಿ ಅದಾನು ಕಿಶನ್ ಅನ್ನುವಂಥ. ಸಮಾನ ಲಿಂಗ ಅಂದ್ರೆ ಆತ ಹುಡುಗ ಅದ, ಹುಡುಗರ ಜೊತೆನೆ ಆಟ ಆಡ್ತಾನು. ಸಮಾನ ಆಸಕ್ತಿ, ಆತನ ಸ್ನೇಹಿತರು ಮತ್ತು ಈತನ ಸ್ನೇಹಿತರ ಆಸಕ್ತಿಗಳು ಒಂದೇ ಅದಾವು, ಅವ್ರ ಜೊತೆ ಆಟ ಆಡಕ್ ಇಷ್ಟಪಡ್ತಾನೆ. ಅಂದ್ರೆ ಆತ ಯಾವ ಒಂದು ಬೆಳವಣಿಗೆ ಹಂತಕ್ಕೆ ಸೇರ್ಯ ಅನ್ನುವ ಪ್ರಶ್ನೆಯನ್ನಕ್ಕೆ ಯಾರು? ಶೈಶವಾವಸ್ಥೆನೋ, ಪೂರ್ವ ಬಾಲ್ಯಾವಸ್ಥೆನೋ, ಉತ್ತರ ಬಾಲ್ಯಾವಸ್ಥೆನೋ ಅಥವಾ ತಾರುಣ್ಯಾವಸ್ಥೆನೋ? ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಅದು ಉತ್ತರ ಬಾಲ್ಯಾವಸ್ಥೆ. ಅಂದ್ರ ವಿಶೇಷವಾಗಿ ಉತ್ತರ ಬಾಲ್ಯಾವಸ್ಥೆ ಅಂತ ತಂದಾಗ ಆತನ ವಯಸ್ಸು ಬಂದ್ಬಿಟ್ಟು 6 ರಿಂದ 12 ವರ್ಷದವರೆಗೆ ಇರುವಂತ. 6 ರಿಂದ 12 ವರ್ಷ. ಉತ್ತರ ಬಾಲ್ಯಾವಸ್ಥೆಯನ್ನ ನಾವು ಕೂಟ ಯುಗ ಅನ್ನುವಂತ ಹೆಸರನ್ನು ಕರಿತೀವಿ. ಮಕ್ಕಳು ತಮ್ಮದೇ ಆದಂತ ಒಂದು ಕೂಟ ಅಥವಾ ಗೆಳೆಯರ ಗುಂಪನ್ನ ರಚನೆ ಮಾಡಿಕೊಂಡು ಅವ್ರ ಜೊತೆನೆ ಇರ್ಲಿಕ್ಕೆ ಇಷ್ಟವನ್ನ ಪಡುವಂತ. ಇನ್ನ ಎಲ್ಲಾ ವಾಹನಗಳು ಕೆಂಪು ದೀಪ ಕಾಣಿಸಿದಾಗ ನಿಂತು ಹಸಿರು ದೀಪ ಕಾಣಿಸಿದಾಗ ಮುಂದೆ ಸಾಗುತ್ತವೆ. ಇದು ಈ ಕಲಿಕೆಯ ನಿಯಮ. ನೀವು ರೋಡ್ ಮೇಲೆಲ್ಲ ನೋಡಿರ್ಬೇಕು ನೀವು, ಕೆಂಪು ದೀಪ ಸ್ಟಾರ್ಟ್ ಆಗೋದಷ್ಟ ತಡ ಎಲ್ಲ ವಾಹನ ನಿಂತು ಬಿಡ್ತಾವು,
ಹಸಿರು ದೀಪ ಹತ್ತಿದ ನಂತರ ಸ್ಟಾರ್ಟ್ ಆಗಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ, ಅಂದ್ರೆ ಹೋಗ್ತಾವ. ಇದು ಯಾವ ಒಂದು ಕಲಿಕಾ ನಿಯಮಕ್ಕೆ ಸಂಬಂಧಿಸಿರುವಂತ? ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ, ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, ಸೋಪಾದಿತ ಅನುಬಂಧನ ಕಲಿಕೆ, ಒಳನೋಟ ಕಲಿಕೆ. ಇದು ವಿಶೇಷವಾಗಿ ಒಂದು ಪಾವ್ಲೋ ಅವರ ಸೋಪಾದಿತ ಅನುಬಂಧಿತ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರುವಂತ. ಆತ ಯಾವ ರೀತಿ ಒಂದು ನಾಯಿಯ ಮೇಲೆ ಒಂದು ಪ್ರಯೋಗವನ್ನ ಮಾಡಿದ್ದ, ಅದಕ್ಕೆ ಒಂದು ಮಾಂಸವನ್ನ ಇಟ್ಟು ಆತ ಜೊಲ್ಲು ತಿರುಗುವಂತೆ ಮಾಡಿಲ್ಲ, ಆ ರೀತಿ. ಇವಿಷ್ಟು ಇವತ್ತಿನ ಒಂದು 10 ಪ್ರಶ್ನೆಗಳು. ಈ ಒಂದು ಎಕ್ಸಾಮ್ ಅಲ್ಲಿ ಒಂದು 25-30 ಪ್ರಶ್ನೆಗಳು ಸೈಕಾಲಜಿ ರಿಲೇಟೆಡ್ ಇದ್ದು 2015 ಅಲ್ಲಿ. ಆ ಒಂದು ಪ್ರಶ್ನೆಗಳನ್ನ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.